ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ತುಪ್ಪನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಅಗಲವಾದ ಪಾತ್ರೆ ಇಟ್ಕೋಬೇಕು. ಸಾಮಾನ್ಯವಾಗಿ ನಾವು ಬೆಣ್ಣೆ ಕಾಯಿಸ್ಬೇಕಾದ್ರೆ ಅದು ಉಕ್ಕೋದು ಜಾಸ್ತಿ, ಅದಕ್ಕೆ ಅಗಲವಾದ ಪಾತ್ರೆ ಇಟ್ಕೊಳ್ಳೋದ್ರಿಂದ ಅಷ್ಟು ಅದೇನೋ ಉಕ್ಕೋದಿಲ್ಲ. ಮತ್ತು ನಾನಿವತ್ತು ನಂದಿನಿ ಬ್ರ್ಯಾಂಡ್ ಇದೆಯಲ್ಲ, ನಂದಿನಿನಲ್ಲಿ ಅರ್ಧ kg ಬೆಣ್ಣೆ ತೊಗೊಂಬಂದಿದ್ದೀನಿ. ನಾನು ನಂದಿನಿ ಇದರಿಂದನೇ ತಂದು ತುಪ್ಪ ಮಾಡ್ತಾ ಇರೋದು. ಇದು ನಾಟಿ ತುಪ್ಪ ಏನಲ್ಲ, ಆದರೆ ತುಪ್ಪ ಕಾಯಿಸೋದೆಲ್ಲ ಒಂದೇ ವಿಧಾನನೇ. ಮೊದಲಿಗೆ ನಾನು ನೋಡಿ ನೀಟಾಗಿ ತುಪ್ಪ ಎಲ್ಲ ಬೆಣ್ಣೆ ಎಲ್ಲ ಫುಲ್ಲು ಕರಗಿದೆಯಲ್ಲ, ಕರಗಾದ್ಮೇಲೆ ಸ್ವಲ್ಪ ಒಂದು 2-3 ಕಲ್ಲಷ್ಟು ಕಲ್ಲುಪ್ಪು ಹಾಕ್ಕೋಬೇಕು. ಪುಡಿ ಉಪ್ಪು ಹಾಕೋಕ್ಕೆ ಹೋಗ್ಬೇಡಿ. ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಕಾಯಕ್ಕೆ ಬಿಟ್ಬಿಡಿ. ಇನ್ನೊಂದು ಕಡೆ ಮೆಂತ್ಯನ ಒಂದು ಟೀ ಸ್ಪೂನಷ್ಟು ಮೆಂತ್ಯನ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಹಾಗೆ ಸ್ವಲ್ಪ ಮೆಣಸನ್ನು ಆ್ಯಡ್ ಮಾಡ್ಕೊಳ್ಳಿ, 3-4 ಕಾಳು. ಇವಾಗ ಬೆಣ್ಣೆ ಮಳ್ತಾ ಇದೆಯಲ್ಲ, ಈ ಟೈಮಲ್ಲಿ 2 ಇಲಕ್ಕು ಬೆಳ್ಳುಳ್ಳಿ ಮತ್ತು ಒಂದು 4 ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಕರಿಬೇವಿನ ಸೊಪ್ಪಿಂದು ಫ್ಲೇವರು ಚೆನ್ನಾಗಿ ಬರುತ್ತೆ. ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ಮಕ್ಳಿಗೆ ತುಪ್ಪ ಕೊಟ್ಟರು ಶೀತ ಏನೂ ಆಗೋದಿಲ್ಲ. ನಮ್ಮ ಕಡೆ ಎಲ್ಲ ಹಿಂಗೇ ಫ್ರೆಂಡ್ಸ್, ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ತೀವಿ ಶೀತ ಸೇರಬಾರ್ದು ಅಂತ. ಮತ್ತು ಮೆಣಸು ಕೂಡ ಅದಕ್ಕೇ, ಶೀತ ಸೇರಬಾರ್ದು ಅಂತ ನಾವು ಮೆಣಸನ್ನು ಹಾಕ್ಕೊಂಡು ನಾನು ಅದು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಪುಡಿನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಈ ಥರ ಮಳ್ಳೋ ಟೈಮಲ್ಲಿ ಪುಡಿನ ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಕಾಯಿಸಬೇಕಾಗುತ್ತೆ. ನಾವು ತುಪ್ಪ ಕಾಯಿಸ್ಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ವಿ ಅಂದರೆ ತುಪ್ಪ ಒಂದೇ ಸಲ ಸೀದೋಗ್ಬಿಡುತ್ತೆ, ಕಪ್ಪಗಾಗೋಗ್ಬಿಡುತ್ತೆ. ಓಕೆನಾ? ಈಗ ನೋಡಿ ತುಪ್ಪ ನಮಗೆ ಕಾಣಿಸ್ತಾ ಇದೆ ಅಲ್ವಾ? ಈಗ ನಮಗೆ ಗೊತ್ತಾಗ್ತಾ ಇದೆ ತುಪ್ಪ ಕಾಯ್ದಿದೆ ಅಂತ. ಮೇಲೆ ನೊರೆ ಬರ್ತಾ ಇರುತ್ತಲ್ಲ, ಅದೆಲ್ಲ ಗಟ್ಟಿಯಾಗಿ ನಮಗೆ ತುಪ್ಪ ಕಾಣಿಸ್ಬೇಕು ಈ ಥರ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ನೀರು ಹಾಕಿಬಿಟ್ಟು ಆ ತುಪ್ಪ ಕಾಯಿಸಿದ್ದೀವಲ್ಲ ಆ ಪಾತ್ರೆನ ನೀರಲ್ಲಿ ಇಟ್ಕೋಬೇಕು. ನಾವು ಅದೇ ಪಾತ್ರೆ ಹಂಗೆ ಸ್ಟವ್ ಮೇಲೆ ಬಿಟ್ವಿ ಅಂದರೆ ತುಪ್ಪ ಎಲ್ಲ ಸೀದೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಬಿಟ್ರೆ, ಆಮೇಲೆ ನೋಡಿ ಆರಿದ್ಮೇಲೆ ನಾನು ಹಾಕಿಟ್ಟು ಒಂದು 3 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಸೋಸ್ಕೋಬೇಕು. ಒಂದು ಪಾತ್ರೆಗೆ ಸೋಸ್ಕೊಂಡಾದಮೇಲೆ ಒಂದು 3 ಅವರ್ ಆದಮೇಲೆ ಈ ಥರ ಆಗಿದೆ ನೋಡಿ, ಎಷ್ಟು ಗಟ್ಟಿಯಾಗಿ ಮರಳಾಗಿ ಬಂದಿದೆ ಅಂತ. ಥ್ಯಾಂಕ್ ಯು.